ಸರ್ ಈಗ ಬಯಲಾದಲ್ಲೇನೆ ಇದೆ ಅಲ್ಲ, ಈಗ ಮಾಡ್ಕೋಬಾರ್ದು ಅಂತ ಆದ್ರೂ ಕೂಡ ನೀವು ಈವರೆಗೂ ಯಾಕೆ ಸುಮ್ಮನೆ ವೈಯಕ್ತಿಕ ಮಾಡ್ಕೋಬಾರ್ದಂತ ನಮ್ ಟ್ರಸ್ಟ್ ಅಲ್ಲಿ ಇದೆ. ಅವ್ರಿಗೆ ಹಲವಾರು ಬಾರಿ ನಾವು ತಿಳಿಸಿದೀವಿ ಇದನ್ನ. ನೋಟಿಸ್ ಕೂಡ ನಮ್ಮ ಅಧ್ಯಕ್ಷರು ನೋಟಿಸ್ ಕೂಡ ಕೊಟ್ಟಿದ್ದಾರೆ ಅವ್ರಿಗೆ ಒಂದ್ಸಾರಿ, ಅದಕ್ಕೆ ಉತ್ತರ ಕೂಡ ಕೊಟ್ಟರು ಅವರು. ಹೌದೌದು, ಇತ್ತೀಚೆಗೆ ಆದಂತ ಬೆಳವಣಿಗೆಗಳು ಅದಕ್ಕೆ ಹೇಳ್ತಾ ಇದೀನಲ್ಲ ನಾನು. ಇತ್ತೀಚೆಗೆ ಈ 3 ವರ್ಷ ನಾವು ಏನು ಹೋರಾಟ ಮಾಡಿದ್ವಿ, 3 ವರ್ಷ ಹೋರಾಟ ಮಾಡಿದಾಗ ಪಕ್ಷಾತೀತವಾದ ಹೋರಾಟ ಇತ್ತು ನಮ್ದು. ನಮ್ಮ ಹಿಂದಿನ ಅಧ್ಯಕ್ಷರು ಹಿಂದೆ ಅವ್ರಿಗೆ ನೋಟಿಸ್ ಕೂಡ ಕೊಟ್ಟಾರ. ಅವ್ರಿಗೆ ಇದೇ ನಡವಳಿಕೆಗಳಿಗೆ ಅವ್ರಿಗೆ ಸರಿಯಾಗಿ ನಡ್ರಿ ಅಂತ ಒಂದು ನೋಟಿಸ್ ಕೊಟ್ಟಿದ್ದಾರೆ. ಹೌದು, ತಗೊಳ್ಳೇಬೇಕು. ಯಾರ್ದದು? ಯಾರ ಹೆಸರಲ್ಲಿದೆ? ಸಮಾಜದಿಂದ ಆಗಿದ್ದು ಅಲ್ರಿ. ಗುರುಗಳು ಯಾವ ಸಮಾಜ ಅಂತ ಮಾಡಿದ್ವಿ? ಪಶ್ಚಿಮ ಶಾಲೆ ಸಮಾಜ ಅಂತ ಮಾಡಿದ್ವಿ, ಇನ್ ಬೇರೆ ಧರ್ಮದವ್ರು ಅಂತ ಮಾಡಿದ್ವಿ. ವೈಯಕ್ತಿಕ ಮಾಡ್ಕೊಂಡ್ರೆ ಅವರು ಅದೇ ದುಡ್ಡಿಯಲ್ಲಿ ಬಂತು. ಇಂದು ಅದೇ 2D 2C ಅಂಡರ್ಸ್ಟ್ಯಾಂಡಿಂಗ್ ಆಗ್ತದಲ್ಲಿ. ಇದೇ ಬಸವನಗೌಡರ ಜೊತೆಗೆ ಸ್ವಾತಂತ್ರ್ಯ ಉದ್ಯಾನದಲ್ಲಿ ನಾ ತಿರಸ್ಕಾರ ಮಾಡಿ ಬಂದವ. ಅವತ್ತ ಅಲ್ಪಸಂಖ್ಯಾತರ ಮೀಸಲಾತಿನ ಕಿತ್ತಾಕಿ ನಮಗ್ ಕೊಡುವಂತದ್ದು ನಮಗೆ ಅವಶ್ಯಕತೆ ಇಲ್ಲ ಅಂತ ನಾನು ತಿರಸ್ಕಾರ ಮಾಡಿ ಬಂದೆ. ಮುಂದೆ ಇವರು ಕೂಡ ತಿರಸ್ಕಾರ ಮಾಡಿದ್ರಲ್ಲ. ಬೆಳಗಾವದಲ್ಲಿ ನಾವು ಸಭೆ ಸೇರಿದಾಗ ಗುರುಗಳು ಹೊರದಾಕ್ಯಾರ ಅದನ್ನ ಆದೇಶ ಪತ್ರ. ಇವತ್ತೇನು 2D ಕೊಟ್ಟಿನಿ 2C ಕೊಟ್ಟಿನಿ ಅಂತ ಹೇಳ್ತಾರಲ್ಲ, ಯಾರ ನಮ್ಗೆ 2D 2C ಸರ್ಟಿಫಿಕೇಟ್ ಸಿಗುತ್ತಾ? ಈಗ ನಮ್ ಗಮನಕ್ಕೆ ಬರ್ತಾ ಇದಾವ ಒಂದೊಂದು, ಇನ್ನೂ ಬರ್ತಾ ಇದೀವಿ, ತೆಗಿತಾ ಇದೀವಿ. ಇನ್ನು ಬಹಳಷ್ಟು ಅದಾವು. ಅದು ಸಂದರ್ಭ ಬಂದ್ರೆ ನಾನು ಹೇಳ್ತೀನಿ, ಎಲ್ಲ ವಿವರವಾಗಿ ಹೇಳ್ತೀನಿ ನಿಮ್ಗೆ ಎಲ್ಲ. ಯಾವುದು? ಹೌದು, ಡೀಲೇ ಅದು. ಯಾರು ತಿರಸ್ಕಾರ ಮಾಡಿ ಬಂದಿನಲ್ರಿ ಅವತ್ತೇ ನಾನು. ಅವ್ರು ಯಾರು ಅವಾಗ ಎಲ್ಲರೂ ಸೇರಿ ನಾವು ತಿರಸ್ಕಾರ ಮಾಡಿದೀವಿ. ತಿರಸ್ಕಾರ ಮಾಡಿದ್ರೆ ಇವ್ರು ಒಪ್ಕೊಂಡ ನೀವ್ ಯಾಕೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಲ್ಲ? ಸ್ವಾಮೀಜಿಗಳ ಮೇಲೆ ಯಾಕೆ ಕ್ರಮ ತೆಗೆದುಕೊಳ್ಳಲ್ಲ? ನೀವು ಡೀಲ್ ಅಂತ ಮುಂದೆ ಕೇಳಿ, ಹಿರಿಯರಾದಂತ ಎ.ಬಿ. ಪಾಟೀಲ್ರು ಅವ್ರಿಗೆ ತಿಳಿಸಿ ಹೇಳಿದ್ರು, ಬೆಳಗಾಂದಲ್ಲಿ ಒಂದು ಸಭೆ ಆಗತ್ತೆ. ಸಭೆ ಆದ ಮೇಲೆ ಅವರು ತಿಳುವಳಿಕೆ ಬಂದ ಮೇಲೆ ಅವರು ಅದನ್ನ ತಿರಸ್ಕಾರ ಮಾಡಿದವರು ಅವರು ಅದಾರಲ್ಲ. ಇವತ್ತು ಮತ್ತೆ ಹೇಳ್ತಾರ 2D ಕೊಟ್ಬಿಡ್ರಿ 2C ಮತ್ತೆ ಇವ್ರು ಸ್ಟ್ಯಾಂಡ್ ಏನ್ರಿ? ಇವರು 2A ಅಂತ ಹೇಳಿ 3-4 ವರ್ಷಗಳ ಕಾಲ ಹೋರಾಟ ಮಾಡಿದ್ದು. ಇದೇ ಬೆಳಗಾವಿ ಅಧಿವೇಶನ ನಡೆದಂತ ಸಂದರ್ಭದಲ್ಲಿ ತಮಗ್ ಗೊತ್ತಿದೆ ಏನಾಯ್ತು. ಉದ್ದೇಶಪೂರ್ವಕವಾಗಿ ಗಲಾಟೆ ಮಾಡಿಸಿ ನಮ್ಮ ಸಮುದಾಯದವ್ರನ್ನ ಹೊಡೆಸಲಿಲ್ಲ. ಯಾರು ಹೊಡೆಸಿದ್ರು? ಇವರೇ. ನನ್ನ ಕಡೆ ವಿಡಿಯೋಗಳದಾವು. ಅದು ಗಲಾಟೆ ಮಾಡಬೇಕು ಅಂತ ಉದ್ದೇಶದಿಂದ ಬಂದಂತದ್ದು ಹೋರಾಟ ಅಲ್ಲದು. ಅವತ್ ನಾವು 5 ಲಕ್ಷ ಜನ ಸೇರಿದ್ವಿ ಇದೇ ಸುವರ್ಣಸೌಧ ಮುತ್ತಿಗೆ ಹಾಕ್ಬೇಕು ಅಂತ ಹೇಳಿ. ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ಅವಾಗ ನಾವು ಇದೇ 5-6 ಮಂದಿ ಏನು ಮುಖಂಡರು ಇದ್ವಲ್ಲ, ನಾವು ಸಿ ಪಾಟೀಲ್ರು, ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು, ಮತ್ತು ನಮ್ಮ ಶಿವಶಂಕರ್ ಅವರು ಇರ್ಬೋದು, ಎಲ್ಲರೂ ಹೋದಾಗ ಏನ್ ತಾಯಿ ಮೇಲೆ ಪ್ರಮಾಣ ಮಾಡಿದ್ರು. ಹೌದು, ಸ್ವಾಮೀಜಿ ಮತ್ತೆ ಇಲ್ಲದಲ್ಲ ನಾಯಕರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.